ಮಫ್ತಿ ಸಿನಿಮಾದು ಅನೌನ್ಸ್ ಆಯಿತು. ಹಂಗೆ ಹಂಗೆ ಇರ್ಬೋದು. ಸೊ ಮಫ್ತಿ ಅನೌನ್ಸ್ ಆಯಿತು, ಈ ಥರ ಇಬ್ಬರು ಹೀರೋ ಪ್ರಾಜೆಕ್ಟು ಶ್ರೀಮುರಳಿ ಅವರು ಶಿವರಾಜ್ ಕುಮಾರ್ ಅವ್ರು ಮಾಡ್ತಾರೆ. ದೊಡ್ಡ ನ್ಯೂಸ್ ಅಲ್ವಾ ಅದು. ಅವಾಗ ಅಲ್ಲಿ ನಾಗರಬಾವಿಲೆಲ್ಲ ಆಡಿಷನ್ ಇತ್ತು, ಅಲ್ಲಿ ಹೋದೆ. ಹೋಗಿ ಅದು ಯಾವುದೋ ಒಂದು ಪಾತ್ರ, ಖಡಕ್ ಆಗಿರೋದೊಂದು ಪಾತ್ರ, ಎಮ್ ಎಲ್ ಎ ಥರದ್ದೇನೋ ಪಾತ್ರ ಕೊಟ್ಟರು. ಮಾಡಿದೆ, ಸಖತ್ ಇಷ್ಟ ಆಗ್ಬಿಡ್ತು. ನರ್ತನ್ ಅವರು ಇದ್ದರು, ಡೈರೆಕ್ಟರ್ ನರ್ತನ್. ಅವರು ನೋಡಿದ ತಕ್ಷಣ ಎಲ್ಲಿದ್ರಿ ಸರ್ ಇಷ್ಟು ದಿನ ನೀವು ನೋಡೇ ಇಲ್ವಾ ಸರ್ ಅಂತೆಲ್ಲ. ಅದು ನಾನು ಸರ್ ನಾನು ಇಲ್ಲೇದೀನಿ ಸರ್, ನೀವು ನೋಡಿಲ್ಲ ಅಷ್ಟೇ, ನಾನೇನು ಮಾಡಲಿ ಅಂತೆಲ್ಲ ತಮಾಷೆ ಮಾಡಿ. ಅವರು ಕೋ ಡೈರೆಕ್ಟರ್ ಇವರು, ಅವ್ರ ನಂಬರ್ ಇಟ್ಕೊಳ್ಳಿ ನೀವು, ಟಚ್ಚಲ್ಲಿರಿ, ನಿಮ್ಗೆ ಗ್ಯಾರಂಟಿ ಒಂದು ಪಾತ್ರ ನಾನು ಈ ಸಿನಿಮಾನಲ್ಲಿ ಕೊಡ್ತೀನಿ ನಾನು ಅಂತೇಳಿ ಹೇಳಿದ್ರು. ಅವರು ಶಿವರಾಜ್ ಕುಮಾರ್ ಅಂತ, ಅಂದರೆ ಸಾರಿ ಬೈರೇತಿರಣಗಲ್ ಶಿವಣ್ಣ ಮಾಡೋ ಪಾತ್ರ. ನೀವು ಅವ್ರ ಕಾಲಿಗೆ ಬಿದ್ದು ಅಳಬೇಕು, ಬೇಡ್ಕೋಬೇಕು, ನಮ್ಗೆ ಬಿಟ್ಬಿಡಿ ಇದು ಮಾಡ್ತಿರಲ್ಲ, ಮಾಡಬೇಡಿ ಅಂತೆಲ್ಲ ಮಾಡಿ ಅಂದರು. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂತಿದ್ರು ಹಿಂಗೆ ಎದುರಿಗೆ. ನಾನು ಮಾತಾಡ್ತಾ ಅವರು ಒಂದು ಡೈಲಾಗ್ ಹೊಡಿತಾರೆ, ಶಿವಣ್ಣ ಕ್ಯಾರೆಕ್ಟರ್ ಮಾಡೋರು. ಅದೇ ನನ್ನ ಭಯ ಶುರು ಆಗುತ್ತೆ, ಬೆವರಕ್ಕೆ ಶುರು ಆಗ್ತೀನಿ. ಹಾಗೆ ಓಡೋಕೆ ಬಿದ್ದುಬಿಟ್ಟು ಕಾಲು ಇಟ್ಕೊಂಡು ಬಿಟ್ಬಿಡಿ ಅಂತ ಅಳಕ್ಕೆ ಶುರು ಮಾಡ್ತೀನಿ. ಎಲ್ಲ ಅಲ್ಲೇ ಇವತ್ತು ನಾನು ಗ್ಲಿಸರಿನ್ ಇಲ್ಲದೆ ಹಾಗೆ ಹತ್ಬಿಟ್ಟೆ. ಸೊ ಅದೆಲ್ಲ ನೋಡೋ ಅವ್ರ ಟೀಮ್ ಅವರು ಡೈರೆಕ್ಟರ್ ಎಲ್ಲ ಖುಷಿ, ಏನ್ರಿ ನೀವು ಗ್ಲಿಸರಿನ್ ಇಲ್ಲದೆ ಹೇಳ್ತೀರಾ, ಪರವಾಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ, ಸರಿ ಆ ಕ್ಯಾರೆಕ್ಟರ್ನ ಆಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಂದೆ ವಾಪಸ್ಸು. ಅದೆಲ್ಲ ಆಯಿತು. ತಿರ್ಗಿ ಆಮೇಲೆ 2-3 ತಿಂಗಳು ಆಗೋಯ್ತು. ಇನ್ನೂ ಮಸ್ತಿ ಶೂಟಿಂಗ್ ಶುರು ಆಗಿದೆ ಅಂತ ನ್ಯೂಸ್ ಪೇಪರೆಲ್ಲ ಬಂದ್ಬಿಡ್ತು. ನಾನು ಅಷ್ಟೇ, ಇನ್ನು ಶೂಟಿಂಗ್ ಶುರು ಆದಮೇಲೆ ಇನ್ನೂ ಎಲ್ಲ ಪಾತ್ರ ಫೈನಲ್ ಆಯಿತು, ನನಗೆ ಯಾವುದು ಇರಲ್ಲ ಅನಿಸುತ್ತೆ. ಸುಮ್ಮನೆ ಆಗ್ಬಿಟ್ಟು ಆಸೆ ಬಿಟ್ಬಿಟ್ಟು ಸುಮ್ಮನಾಗಿದ್ದೆ. ಆಮೇಲೆ ಒಂದು ದಿವಸ ಕಾಲ್ ಮಾಡೋದು, ಸರ್ ನಾಳೆ ಶೂಟಿಂಗು ಬರಬೇಕು ಈ ಥರ ಜೈಮಹಲ್ ಪ್ಯಾಲೇಸಲ್ಲಿ ಅಂತ. ನಾವು ಶೂಟಿಂಗ್ ಯಾವ ಪಾತ್ರ, ಏನು ಹೇಳ ನನಗೆ ಅಂತೆಲ್ಲ ಅಂದೆ. ಇಲ್ಲ ಬನ್ನಿ ಡೈರೆಕ್ಟರ್ ಹೇಳ್ತಾರೆ, ಅಲ್ಲಿಗೆ ಬನ್ನಿ ನಾಳೆ ಬೆಳಗ್ಗೆ ಎಷ್ಟೊತ್ತು ಬನ್ನಿ. ಅಲ್ಲಿ ಹೋದಾಗ ನರ್ತನ್ ಅವರೇ ಪಾಪ ಹೇಳಿದ್ರು, ಇಲ್ಲ ನಾನು ಅದು 2 ಕ್ಯಾರೆಕ್ಟರ್ ನಿಮಗೆ ಟ್ರೈ ಮಾಡಿದೆ, ಸೆಕೆಂಡ್ ಒನ್ನು ನಿಮ್ಮದು ಮುಖ ಸ್ವಲ್ಪ ಸಾಫ್ಟ್ ಆಗಿದೆ, ನಮ್ಮ ಟೀಮ್ ಅವರೆಲ್ಲ ನೋಡಿದ್ವಿ ಆಡಿಷನು ಚೆನ್ನಾಗಿ ಮಾಡಿದರೆ, ಬಟ್ ಅದು ಸಾಫ್ಟ್ ಆಗಿರೋದ್ರಿಂದ ಆ ಪಾತ್ರ ಕೊಡೋಕ್ಕಾಗಲ್ಲ ಅಂತೇಳಿ ಇನ್ನೊಂದು ಪಾತ್ರ ಕೊಡ್ತೀನಿ ನಿಮಗೆ, ಜಾಸ್ತಿ ಡೈಲಾಗ್ ಇಲ್ಲ ಇದರಲ್ಲಿ, ಇನ್ಫ್ಯಾಕ್ಟ್ ಡೈಲಾಗೇ ಇಲ್ಲ, ಬಟ್ ಥ್ರೂ ಔಟ್ ಶಿವಣ್ಣ ಜೊತೆ ಬರ್ತೀರಾ, ಶಿವಣ್ಣ ಜೊತೆನೇ ಇರ್ತೀರಾ, ಥ್ರೂ ಔಟ್ ಇರ್ತೀರಾ, ಎಲ್ಲ ಕಡೆ ಕಾಣಿಸ್ಕೋತೀರಾ, ನಾನು ನಿಮ್ಗೆ ಕಾಣಿಸ್ಕೊಳ್ಳೋ ಥರ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ನಾನು ಆಯಿತು ಸರ್, ಯಾವ ಪಾತ್ರ ಆದರೆ ನೀವು ದೊಡ್ಡ ಸಿನಿಮಾ, ಅದು ಶಿವಣ್ಣ ಜೊತೆ ಮಾಡಬೇಕು. ಸೊ ಮಾಡಿದೆ. ಅಲ್ಲಿಂದ ಅದೇ ಹೇಳ್ತಾರಲ್ಲ, ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನೋ ಥರ ಹೇಳ್ತಾರಲ್ಲ, ಆ ಥರ. ಅಂದರೆ ಅದಾದಮೇಲೆ ಹಾಗೆ ಅವಕಾಶಗಳು ಜಾಸ್ತಿ ಆಗ ಶಿವರಾಜ್